ಎಲ್ಲರಿಗೂ ಶುಭಕಾಮನೆಗಳು. ಬಶೀರ್ ಅಹಮದ್ ಕಿನ್ಯ ರಚಿಸಿರುವಂತಹ ಕವನಗಳ ಸಂಕಲನ ಇವತ್ತು ಬಿಡುಗಡೆ ಮಾಡಲಿರುವಂತಹ ಹಿರಿಯರಾದ ಮೊಹಮ್ಮದ್ ಅಲಿ ಉಚ್ಚಿಲ್ರವರೇ, ನನ್ನ ಮಾರ್ಗದರ್ಶಕರು ಆಗಿರುವಂತಹ ನಜೀರುಲ್ಲಾಲ್ರವರೇ, ಆತ್ಮೀಯರು ಗೌರವಾನ್ವಿತರು ಆಗಿರುವಂತಹ ಕುಕ್ಕಿಲ್ರವರೇ, ಇಸ್ಮಾಯಿಲ್ ಮಾಸ್ತರ್ರವರೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ಹಂಸಮಲ್ಲಾರವರೇ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಅಚ್ಚುಕಟ್ಟುತನವನ್ನು ಪ್ರತಿಬಿಂಬಿಸುತ್ತಿರುವಂತಹ ಉಳ್ಳಾಲ ತಾಲೂಕು ಪತ್ರಕರ್ತರ ಈ ಕಚೇರಿಯ ಅಧ್ಯಕ್ಷರು ಆಗಿರುವಂತಹ ವಸಂತ್ ಕೊಣಾಜೆಯವರೇ, ಈ ಕಾರ್ಯಕ್ರಮವನ್ನು ಸ್ವಾಗತಿಸಿರುವಂತಹ ಅಸೀರುದ್ದೀನ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ನನ್ನೆಲ್ಲ ಪ್ರೀತಿಯ ಪತ್ರಕರ್ತ ಬಂಧುಗಳೇ, ಇವತ್ತು ಬಶೀರ್ ಅಹಮದ್ ಕಿನ್ಯ ಇವರ ಈ ಕವನ ಸಂಕಲನದ ಹೆಸರು ನಾನು ಕವಿಯಲ್ಲ ಹಾಡುಗಾರ. ಖಂಡಿತ ಅದವರ ವಿನಯಶೀಲತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆದರೆ ಅವ ಕವಿಯಲ್ಲ ಅಂತ ಹೇಳಿದರೆ ಅವರು ಬರೆದಿರುವಂತಹ ನೂರಾರು ಕವನಗಳು, ಪದ್ಯಗಳು, ಜನಪ್ರಿಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬೊಟ್ಟು ಮಾಡಿ ಹೇಳುವ ಆ ಸಾಲುಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ಖಂಡಿತವಾಗಿಯೂ ಅವರು ಕವಿ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕು, ಅದು ಸತ್ಯವೂ ಹೌದು. ಬಶೀರ್ ಅಹಮದ್ ಕಿನ್ಯ ಬಹಳ ಸರಳ ಮನುಷ್ಯ. ನಾನು ಕಂಡ ದಿನದಿಂದ ಈ ದಿನದವರೆಗೆ ಅವರಲ್ಲಿ ಬದಲಾವಣೆ ಅಂತ ಹೇಳಿದರೆ ಹಣ್ಣುಗೂದಲುಗಳು ಮಾತ್ರ, ಬೇರೇನೂ ಆಗಿಲ್ಲ. ಬಹಳ ಸರಳವಾಗಿದ್ದಾರೆ. ಬಹುಶಃ ಒಂದು ಅಕ್ಷರ ಗೊತ್ತಾದ ತಕ್ಷಣ 2 ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟವಾದಾಗ ಅವರಲ್ಲಿ ಬರುವಂತಹ ಒಂದು ಸಾಹಿತ್ಯಿಕ ಪ್ರಭೆ ಅಂತ ಅವರೇ ಗುರುತಿಸಿಕೊಳ್ಳುವಂತಹ ಸ್ಥಿತಿ ಬಹುತೇಕ ಸಾಹಿತಿಗಳಲ್ಲಿ. ಇವತ್ತು ನಮ್ಮ ಈ ಚಾವಡಿಯಲ್ಲೇ ನಮಗಿಂತ ಹಿಂದೆ ಕೂತು ನಾನು ಏನೂ ಅಲ್ಲ ಅಂತ ಹೇಳುವ ಸನ್ಮಾನ್ಯ ಕುಕ್ಕಿಲ್ರವರ ಆ ವಿನಯಶೀಲತೆಯನ್ನು ನಾನಿಲ್ಲಿ ಸಾಕ್ಷಿಯಾಗಿ ಅದಕ್ಕೆ ಕೊಡ್ತಾ ಇದ್ದೇನೆ. ಅಷ್ಟು ಸರಳವಾಗಿ ಇರುವವರು ಬಹಳ ವಿರಳ. ಬಹುಶಃ ಮೇಳ್ತಾನೆ ಅದಕ್ಕೆ ಮೇಲ್ಪಂಕ್ತಿಯಾಗಿದೆ. ಹಂಸಮಲ್ಲಾರರಿಂದ ಹಿಡಿದು ಅಸೀರುದ್ದೀನ್ ತನಕ, ಮಂಗಳೂರು ರಿಯಾಜ್ ತನಕ ಎಲ್ಲರೂ ಇಲ್ಲಿ ತಾವು ವಿನಯಶೀಲರು. ನಾವು ಸಮಾಜದ ಮಧ್ಯದಲ್ಲಿರುವ ಸಮಸ್ಯೆಗಳನ್ನು ಎತ್ತಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಾರಿಯಲ್ಲಿ ನಡೆಯುವವರಂತಹ ಹೇಳುವ ಒಂದು ವಿನಯಶೀಲತೆ ಮತ್ತು ಸಜ್ಜನಿಕೆ ಅವರಲ್ಲಿದೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅದಕ್ಕಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನನ್ನ ಆತ್ಮೀಯರಾಗಿರುವಂತಹ ಆಲಿಕೊಂಜಿ ಪಾರೆಯವರು ಕೂಡ ಸಾಹಿತ್ಯ ಅಂತ ಹೇಳುವಾಗ ಅವರಲ್ಲಿ ಒಂದು ಅವರ ಪ್ರಕಟವಾದ ಪುಸ್ತಕ ನೋಡಬೇಕು ಅಥವಾ ಅವರ ಕೈಯಲ್ಲಿ ಮೈಕ ಕೊಡಬೇಕು. ಆಗ ಅವರ ಪ್ರಬುದ್ಧ ಮನಸ್ಸು ಬಿಚ್ಚಿ ನಮ್ಮೆದುರು ಪ್ರಕಟಗೊಳ್ಳುತ್ತದೆ. ಇಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಈ ಎಲ್ಲ ಸಜ್ಜನಿಕೆಯ ಒಂದು ಕೂಟ ಮೇಳ್ತನೆಯಲ್ಲಿ ಬಶೀರ್ ಅಹಮದ್ ಕಿನ್ಯರವರ ಈ ಕವನ ಸಂಕಲನವನ್ನು ಪ್ರಕಟಿಸುವುದಕ್ಕಾಗಿ ನಾನು ಹಂಸಮಲ್ಲಾರ್ ಮತ್ತು ಅವರ ತಂಡವನ್ನು ಮತ್ತು ಈಗ ಪ್ರಸ್ತುತ ಅದರ ಅಧ್ಯಕ್ಷರಾಗಿರುವಂತಹ ಯುವಕ ಅಸೀರುದ್ದೀನ್ ಸಾರ್ತಬೈಲ್ರವರನ್ನು ನಾನು ಮತ್ತೆ ಅಭಿನಂದಿಸುತ್ತಾ ನಿಮಗೆ ನಾವು ಕೃತಜ್ಞರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ದುಃಖ ಇದೆ, ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ. ಬಶೀರ್ರವರ ಈ ಕವನ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟಗೊಳ್ಳಬೇಕು ಎಂಬುದಕ್ಕಾಗಿ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ. ನನ್ನಿಂದ ತಲುಪಲಿಕ್ಕೆ ಸಾಧ್ಯವಾಗಲಿಲ್ಲ, ನನ್ನ ಪ್ರಯತ್ನ ಸಫಲವಾಗಲಿಲ್ಲ ಎನ್ನುವ ದುಃಖ ನನಗಿದೆ. ಆದರೆ ಬರಿಗೈಯಲ್ಲಿ ಆಗಲಿಲ್ಲ. ಮೊಹಮ್ಮದ್ ಅಲಿ ಉಚ್ಚಿಲ್ರವರಂತಹ ಒಬ್ಬ ಈ ಜಿಲ್ಲೆಯಲ್ಲಿ ಇಲ್ಲದಿದ್ದರೂ ಕೂಡ ಈ ಜಿಲ್ಲೆಯವರ ಮನಸ್ಸುಗಳಿಗೆ ಸ್ಪಂದಿಸುವಂತಹ ಆ ದೊಡ್ಡ ಗುಣ ಅವರಲ್ಲಿದೆ. ಅವರು ಇವತ್ತು ಬಂದಿದ್ದಾರೆ. ಇದು ತುಂಬ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇಲ್ಲಿ ಮೊಹಮ್ಮದ್ ಅಲಿ ಉಚ್ಚಿಲ್ರವರು ಅವರಿರುವುದು ಅಬುಧಾಬಿಯಲ್ಲಿ. ಆದರೆ ಇಲ್ಲಿನ ಬ್ಯಾರಿಗಳ ಬಗ್ಗೆ ನಾನು ಹೇಳೋದಿದ್ರೆ, ಇವತ್ತು
ಮುಸ್ಲಿಂ ಸಮಾಜದ ಬಗ್ಗೆ ಬ್ಯಾರಿ ಚಿಂತಕರಿಗಿರುವಂತಹ ಬ್ಯಾರಿ ಬರಹಗಾರರಿಗಿರುವಂತಹ ಆ ಒಂದು ಇದು ದೂರದೃಷ್ಟಿ ಅಥವಾ ಆ ಒಂದು ಸ್ಪಂದನಶೀಲ ಗುಣ ಬಹುತೇಕ ನಮ್ಮ ನಾಯಕರು ಅಂತ ಹೇಳುವವರಲ್ಲಿ ಕಂಡು ಬರುವುದಿಲ್ಲ ಎನ್ನುವ ವಿಷಾದ ನನಗಿದೆ. ನಾನು ಒಬ್ಬ ರಾಜಕಾರಣಿಯಾಗಿ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ನನ್ನವರನ್ನು ನಾನು ಮರೆತರೆ ನಾನು ಮನುಷ್ಯನಾಗುವುದಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಆದ್ದರಿಂದ ಬಸೀರುದ್ದೀನ್ ಅವರ ಕವನದ ಬಗ್ಗೆ ಹೇಳಬೇಕಿದ್ರೆ ಬಹುಶಃ ನಮ್ಮ ಯುಟಿ ಖಾದರ್ರವರು ಪ್ರತಿ ಸಭೆಯಲ್ಲೂ ಅವರ ಆ ಹೆಣ್ಣನ್ನು ಗುರುತಿಸಿಕೊಂಡು ಹೆಣ್ಣು ಮತ್ತು ಮಣ್ಣು ಹೇಗೆ ಅದೇ ರೀತಿ ನಿನಗೆ ಹಿಡಿದು ನಿನ್ನನ್ನು ಕೊಲ್ಲುವಂತಹ ಸ್ಥಿತಿ ಅಂದರೆ ಭ್ರೂಣ ಹತ್ಯೆಯನ್ನು ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಅವರು ಬರೆದಿರುವಂಥ ಒಂದು ಮಾರ್ಮಿಕ ಕವನವನ್ನು ಪ್ರತಿ ಸಾರಿಯೂ ಹೇಳ್ತಾ ಇದ್ದಾರೆ. ಇಂತಹ ಒಬ್ಬ ಕವಿಯನ್ನು ಈ ಬ್ಯಾರಿ ಸಮಾಜ ಯಾಕೆ ಇಷ್ಟೊಂದು ಅವಗಣನೆಗೊಳಪಡಿಸ್ತಿದೆ ಅಂತ ಹೇಳುವ ದುಃಖ ನನಗಿದೆ. ಇದು ಸರಿಯಲ್ಲ. ಅದೇ ರೀತಿ ಅಫ್ಜಲ್ ಅವರು ಕೂಡ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಅರ್ಹರು ಅಂತ ಹೇಳಿ ನಾನು ಮತ್ತೆ ಹೇಳ್ತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ಬರೆದಿದ್ರು, ರಾಷ್ಟ್ರದ ಪ್ರಶಸ್ತಿ ಬರೆದಿದ್ರು. ಬ್ಯಾರಿ ದೆಸೆಯಲ್ಲಿ ಅದು ಅಫ್ಜಲ್ಗೆ ಸಿಗಬೇಕು ಎನ್ನುವ ವಾದ ನನಗಿದೆ. ನಾನು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ಒಡನಾಡಿಯಾಗಿದ್ದ ಇಸ್ಮತ್ ಪಜೀರ್ ಅವರಿದ್ದಾರೆ, ಬಹಳ ಚೂಪಾದ ಬರಹಗಾರರು. ಅವರ ಅಕ್ಷರ ಅದು ಬಹುಶಃ ಕೆಲವೊಮ್ಮೆ ಕತ್ತಿಯಂತೆ ತಿಳಿಯದಿದ್ದರೂ ಕೂಡ ಅವರ ಮನಸ್ಸು ಏನು ಅಂತ ನಾನು ಬಲ್ಲೆ. ಆದರೆ ಇಂತಹ ಬರಹಗಾರರು ಅಸಿರುದ್ದೀನ್ ಕೂಡ ಬರೀತಾರೆ, ಬರೆಯುವಲ್ಲಿ ಅದೇ ರೀತಿ ನೋಡಿ ಪ್ರತಿಭಾವಂತರು ಇಲ್ಲಿದ್ದಾರೆ. ನಮ್ಮ ಹೊಸಕೂರಲಿನ ಆಸಿಫು, ಅದೇ ರೀತಿ ನಮ್ಮ ಕಲ್ಕಟ್ಟ ಆರಿಫ್ ಕಲ್ಕಟ್ಟ, ಹೀಗೆ ಪ್ರತಿಯೊಬ್ಬ ಬರಹಗಾರರ ಬಗ್ಗೆ ಹೇಳೋದಿದ್ರೆ ನಮ್ಮ ಬಶೀರ್ ಕಲ್ಕಟ್ಟ ಅಂತೂ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಯಾರಿಂದಲೂ ನಂಬಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸಿಂಪಲ್ ಅವರು. ಆದರೆ 3 ಪತ್ರಿಕೆಗಳಲ್ಲಿ ಅವರು ಬರೀತಾರೆ, ಒಂದಲ್ಲ ಎರಡಲ್ಲ ಮೂರಲ್ಲ. ಸಂಯುಕ್ತ ಕರ್ನಾಟಕದಲ್ಲೂ ಬರೀತಾರೆ, ಜಯಕಿರಣದಲ್ಲೂ ಬರೀತಾರೆ, ವಾರ್ತಾಭಾರತಿಯಲ್ಲೂ ಇದ್ದಾರೆ ಅವರು. ಹೀಗೆ ಇಂತಹ ಪ್ರತಿಭಾಶಾಲಿಗಳಿರುವಂತಹ ಮೇಲ್ತಾನೆ ನಮಗೆ ಮೇಲ್ಪಂಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇವತ್ತು ಸನ್ಮಾನ್ಯ ಬಶೀರ್ ಅಹ್ಮದ್ ಕಿನ್ಯಾರವರ ಈ ಕವನ ಸಂಕಲನ, ನಾನು ಕವಿಯಲ್ಲ ಹಾಡುಗಾರ, ನೀವು ಹಾಡುಗಾರರೂ ಹೌದು, ನೀವು ಬರಹಗಾರರೂ ಹೌದು, ನೀವು ಅಷ್ಟೇ ಎದೆ ತಟ್ಟುವ ಮನ ಮುಟ್ಟುವ ಕವನಗಳನ್ನು ಜನರ ಬಳಿಗೆ ಕೊಂಡೊಯ್ಯಬಲ್ಲ ಹಾಡುಗಾರ ಕವಿಗಾರ ಹೌದು ಅಂತ ಹೇಳಿಕೊಳ್ಳುತ್ತಾ ಸರ್ವಶಕ್ತನಾದ ಅಲ್ಲಾಹನ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟಿಸುತ್ತಿದ್ದೇನೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಶುಭಕಾಮನೆಗಳು.